ಹಲೋ ಹಲೋ ಈಗ 12 ಗಂಟೆಗೆ ಗಣಿತ ಪೂರ್ವ ತಯಾರಿ ಚಟುವಟಿಕೆ ಒಳಗೆ ನಾವು ಏನು ಮಾಡಮಂದ್ರ ಬೌದ್ಧಿಕ ಚಟುವಟಿಕೆ ಮಾಡೋಣ. ಬೌದ್ಧಿಕ ಚಟುವಟಿಕೆ ಒಳಗೆ ಹಗುರ ಮತ್ತು ಭಾರವಾದ ವಸ್ತುಗಳು ಜೈವ ತೋರಿಸ್ತಾಳ. ಹಂಗೆ ನೀರಿನಲ್ಲಿ ಯಾವ ಮುಳುಗ್ತಾವ, ಭಾರವಿದ್ದು ಮುಳುಗ್ತಾವ, ಹಗುರವಿದ್ದು ತೇಲ್ತಾವಂತನ ಅದನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾಳ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು, ಗಲಾಟೆ ಮಾಡಬಾರ್ದು. ಬಾ ಚಿನಿ, ಎದ್ದು ಬಾ, ಅಲ್ಲಿ ಕೂಡಕಿನ ಮುಂದೆ. ಜೈಬಾವ 2 ಬಾಟಲ್ ಹಿಡಿಯಮ್ಮ ಕೈಯಾಗ. ಅವಕ್ಕೆ ಏನಂತೀವಿ ನಾವು? ಎಲ್ಲರೂ ಹೇಳ್ರಿ, ಎಲ್ಲಾರು ಹೇಳ್ರಿ ಏನವ? ಜೈಬಾ ಆ ಕಡೆ ಬಲಗೈ ಒಳಗೆ ಹಿಡ್ದಲ್ಲ, ಬಾಟಲ್ ಒಳಗೆ ಏನು ಮಾಡ್ಯಾಳ? ನೀರು ಹಾಕ್ಯಲ್ಲ. ಅದು ಏನಾಗ್ಯದ? ಈಗ ಅದು ಭಾರವಾಗ್ಯದ. ನೀರು ತುಂಬಿಸಲಂದು ಬಲುವಾದಿಲ್ಲ ಅದು ಬಾಟಲ್. ಈ ಕಡೆ ಬಾಟಲ್ ಏನದ? ಖಾಲಿ ಅದ. ಖಾಲಿ ಅದಂದ್ರೆ ಅದು ಏನಾಗಿರ್ತದ? ಹಗುರವಾಗಿರ್ತದ. ಹೆಂಗಿರ್ತದ? ಇಡೋ ಜೈಬ ಕೆಳಗೆ. ಆಮೇಲೆ ಕಲ್ಲು ಎಲಿತು. ಅದು ಬಲಗೈಯಲ್ಲಿ ಹಿಡ್ದಲ್ಲ, ಅದಕ್ಕೆ ಏನಂತೀವಿ ನಾವು? ಕೈ ಹಿಡಿದು ತೋರ್ಸಿ, ಹಿಂಗೆ ಎತ್ತಿ ಅದನ್ನ. ಏನದ? ಕಲ್ಲು. ಈ ಕಡೆ ಕೈ ಅಂದ ಏನದ? ಎಲೆ. ಈ ಸದ್ದ ಕಲ್ಲು ನೀರೊಳಗೆ ಹಾಕ್ತಾ ಚಿನ್ನಿ, ಏನಾಗುತ್ತಾ ಹೇಳಮ್ಮ? ಹಾಕು. ಏನಾಯ್ತಮ್ಮಿ? ಇದು ಮುಳುಗಿತು. ಯಾಕೆ ಮುಳುಗಿತು ಚಿನ್ನಿ? ಇದು ಭಾರವಾಗ್ಯದಿಲ್ಲ, ಒಲುವದಿಲ್ಲ. ಒಲುವಿದ್ದು ವಸ್ತುಗಳು ನೀರಿನಲ್ಲಿ ಏನು ಮಾಡ್ತಾವಮ್ಮ? ಮುಳುಗ್ತಾವ. ಅದೇ ಥರ ಎಲೆ ಹಾಕು ಜೈವ. ಎಲೆ ಏನಾಯ್ತು? ತೇಲೆದ. ಯಾಕಂದ್ರೆ ಎಲೆ ಹಗುರವಾಗ್ಯದಿಲ್ಲ, ಅದಕ್ಕೆ ಏನಾಯ್ತದ? ತೇಲೆದ. ಆಮೇಲೆ ಕಾಗದ ಹಾಕು ಜೈವ. ಕಾಗದನೇ ಏನಾಯ್ತು ಚಿನ್ನಿ? ತೇಲೆದ. ಅದನ್ನ ಏನಾಗ್ಯದ? ಹಗುರವಾಗ್ಯದ. ಗೊತ್ತಾಯ್ತಾ ಎಲ್ಲರಿಗೂ ಇದು? ಈ ಚಟುವಟಿಕೆ ಮಾಡಿಸಿದ್ಲಲ್ಲ ಜೈಬಾ, ನಿಮಗೆ ಏನು ಅನ್ನಿಸ್ತು? ಎಲ್ಲರೂ ಜೈಬಾಗೊಂದು ಜೋರಾದ ಚಪ್ಪಾಳೆ ತಟ್ರಿ.